ನೀವು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಹೋಗಿರೋ ಕೆಲಸ ಆಗ್ತಾ ಇಲ್ಲ, ಅಥವಾ ನೀವು ಒಂದು ಕೆಲಸ ಹುಡ್ಕೊಂಡು ಹೋಗಿದ್ದೀರಾ, ಆ ಕೆಲಸ ನಿಮ್ಮ ಕೈಗೆ ಸೇರ್ತಾ ಇಲ್ಲ. ಮತ್ತೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಇಂಟರ್ವ್ಯೂಯಲ್ಲಿ ಸೆಲೆಕ್ಟ್ ಆಗ್ತಾ ಇಲ್ಲ. ಪ್ರತಿಯೊಂದರಲ್ಲಿ ಅಡ್ಡಿ ಆಗ್ತಾ ಇದೆ. ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ ಅದು ಯಶಸ್ವಿ ಆಗ್ತಾ ಇಲ್ಲ. ಪ್ರತಿಯೊಂದು ಇಲ್ಲಿ ನಮಗೆ ಕೈಗೂಡ್ತಾ ಇಲ್ಲ, ಎಲ್ಲವನ್ನು ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋರಿಗೆ ಹಿರಿಯರ ಒಂದು ಮನೆಮದ್ದು, ಹಾಗೆ ಮತ್ತೆ ಈ ಹಿರಿಯರ ಸಲಹೆಗಳು ಅಥವಾ ಹಿರಿಯರ ಮಾಡಿರುವಂಥ ಒಂದು ಪದ್ಧತಿಗಳನ್ನು ನಾವು ಈಗಿನ ಕಾಲದಲ್ಲಿ ಎಲ್ಲವೂ ಮರೆತಿದ್ದೇವೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಎಲ್ಲವೂ ಬಿಟ್ಟು ನಾವು ಬರೀ ದುಡ್ಡಿನ ಹಿಂದೆನೇ ಓಡ್ತಾ ಇದ್ದೀವಿ. ಹಾಗೆ ಕೆಲವೊಂದು ಪದ್ಧತಿಗಳನ್ನು ನಾವು ಅವರು ಹೇಳಿರೋ ಪ್ರಕಾರ ಮಾಡ್ತಾ ಬಂದರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೋದು, ಯಶಸ್ವಿ ಅನ್ನೋದು ಸಿಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ, ನನ್ನ ಅನಿಸಿಕೆ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಏನು ಅಂತ ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ, ಕೆಲಸದ ವಿಚಾರ. ಪ್ರತಿಯೊಂದು ಒಂದು ಶುಭ ಕೆಲಸ, ಒಂದು ನಮ್ಮ ಜೀವನದ ಯಶಸ್ವಿ ಕೆಲಸಕ್ಕಾಗಿ ಈ ಒಂದು ವಿಡಿಯೋ ಆಗಿರುತ್ತೆ. ನಿಮಗೆ ಇಷ್ಟ ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಇದನ್ನು ನೀವು ಪಾಲಿಸಾಗಿದ್ರೆ ಅಂದರೆ ಫಾಲೋ ಮಾಡಾಗಿದ್ರೆ ಮಾಡಿ ಈ ಕೆಲಸ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ಕೊಡ್ತಾ ಇರುವಂಥ ಒಂದು ಹಳದಿ ಸಾಸಿವೆಯ ಮಾಹಿತಿ. ಮೊನ್ನೆನೇ ಹಾಕಿದ್ದೀರಾ, ಮತ್ತೆ ಏನು ಅಂತ ಕೇಳ್ಬೋದು ನೀವು. ಮೊನ್ನೆ ಹಾಕಿದ್ದೆ, ಅದು ನಿಮ್ಮ ಮನೆಯ ಕೆಟ್ಟ ದೃಷ್ಟಿ ಅಥವಾ ಮಕ್ಕಳ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ, ಮನೆ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ, ಅಥವಾ ನಿಮಗೆ ಮಾಡಿರುವಂಥ ಮಾಟ ಮಂತ್ರವನ್ನು ನಿಮ್ಮ ಮನೆಯಿಂದ ದೂರ ಆಗಲಿ, ಮತ್ತು ಒಳಗಡೆ ಮನೆಗೆ ಮತ್ತೆ ಇನ್ನು ಯಾರಾದರೂ ಮಾಡಿದ್ರೆ ಅದು ಮನೆ ಒಳಗಡೆ ಬರಬಾರ್ದು. ಹಾಗೆ ಮಾಡೋಕ್ಕೆ ನಾನು ಅವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಳ್ಳೆ ಕೆಲಸಕ್ಕಾಗಿ ಈ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ನೀವು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಈ ಒಂದು ಸಾಸಿವೆ ತುಂಬ ಪವರ್ಫುಲ್ ಆಗಿ ನಿಮಗೆ ಇದು ಕೆಲಸ ಮಾಡುತ್ತೆ. ತುಂಬ ಸರಳವಾಗಿ ಹೇಗಂದರೆ, ಒಂದು ಚಿಟಿಕೆ ನೀವು ಹಳದಿ ಸಾಸಿವೆನ ತಗೊಳ್ರಿ. ಹಾಗೆ ಒಂದು ಚೌಕ ಆಕಾರದಲ್ಲಿ ಒಂದು ಹಳದಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ರಿ. ಹಳದಿ ಬಟ್ಟೆನೇ ಆಗಬೇಕು ಅಥವಾ ಬಿಳಿ ವೈಟ್ ಪೇಪರ್ ಆಗಬೇಕು. ಕರಿ ಅಕ್ಷರ ಅಥವಾ ಯಾವುದೇ ಬರಹ ಅದ್ರ ಮೇಲೆ ಇರಬಾರ್ದು, ವೈಟ್ ಪೇಪರು. ಮತ್ತು ಇಲ್ಲಿ ನಿಮಗೆ ಹಳದಿ ಬಟ್ಟೆ ಆದರೆ ಇನ್ನೂ ಒಳ್ಳೆಯದು. ಈ ರೀತಿ ನೀವು ಒಂದು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳೋ ರೀತಿ ಬಟ್ಟೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಅದರ ಹಳದಿ ಬಟ್ಟೆ ಮೇಲೆ ನೀವು ಈ ಒಂದು ಸಾಸಿವೆಯನ್ನು ಹಾಕೊಂಡು ಅದನ್ನು ಒಂದು ಪಟ್ಟಣದಂತೆ ಅಥವಾ ಒಂದು ಚೀಟನ್ನು ಕಟ್ಕೊಡ್ರಿ. ಬಟ್ಟೆದಾದರೆ ಗಂಟು ಕಟ್ಟಿ, ಅಥವಾ ಒಂದು ನೀವು ಪೇಪರಲ್ಲಿ ಹಾಕಿದ್ರೆ ಅದೊಂದು ಚೀಟನ್ನ ಕಟ್ಕೊಂಡು ನಿಮ್ಮ ಬಲ ಜೋಬಿನಲ್ಲಿ, ಗಂಡು ಮಕ್ಕಳಿಗಾದರೆ ಒಂದು ಬಲ ಜೋಬಿನಲ್ಲಿ ನೀವು ಪಾಕೆಟಲ್ಲಿ ಅದನ್ನು ಹಾಕೊಡ್ರಿ. ಬಲ್ಕಿನ ಸೈಡ್ ಅಂದರೆ ರೈಟ್ ಸೈಡ್ ಪಾಕೆಟಲ್ಲಿ ಹಾಕ್ಕೊಡ್ರಿ. ಅಂದರೆ ದೇವ್ರ ಹತ್ರ ನೀವು ಒಂದು ಪ್ರಾರ್ಥನೆ ಮಾಡಬೇಕು, ಒಂದು ಸಂಕಲ್ಪನ ಮಾಡ್ಕೋಬೇಕು. ಭಗವಂತ, ನಾನು ಇಂಥ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇರೋ ಕೆಲಸ ನನಗೆ ಯಶಸ್ವಿ ಆಗಲಿ, ಅಥವಾ ನನಗೆ ಒಳ್ಳೆ ಕೆಲಸ, ನಿಮಗೆ ಗೊತ್ತಿರಲ್ಲ ಅದು ಏನಂತ, ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರೆ ಆ ಕೆಲಸ ಬೇಕು ಅನ್ನೋದಾದರೆ ಖಂಡಿತ ಅದೇ ಸಿಗಲಿ ಅಂತ ನೀವು ಅಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ. ಅಥವಾ ನಿಮಗೆ ಆ ಕೆಲಸ ಇದೆ ಇಲ್ಲ ಅಂತ ಗೊತ್ತಿಲ್ಲದವರಿಗೆ ಈ ಒಂದು ನಿಮಗೆ ಒಳ್ಳೆ ಮಾಹಿತಿ ಆಗಿರುತ್ತೆ. ಏನಂದರೆ, ಅದು ನನಗೆ ಸರಿ ಬರುತ್ತಾ, ಅದು ನನ್ನ ಜೀವನಕ್ಕೆ ಸರಿ ಬರಂಗಿದ್ರೆ ಖಂಡಿತ ಅದು ನನಗೆ ಕೊಡು ಭಗವಂತ. ಅಕಸ್ಮಾತಾಗಿ ನನಗೆ ಅದು ಸರಿ ಬರಲ್ಲ ಅಂದರೆ ನನ್ನಿಂದ ಅದು ದೂರ ಹೋಗಲಿ. ಯಾಕಂದರೆ ಅದರ ವಿಷಯ ನಿಮಗೆ ಗೊತ್ತಿರಲ್ಲ. ಅಕಸ್ಮಾತ್ ನೀವು ದೇವರಿಗೆ ಇಲ್ಲ ನನಗೆ ಬೇಕೇ ಅಂತ ನೀವು ಕೇಳ್ಕೊಂಡು ಹೋದಾಗ ಅದು ಮುಂದೆ ನಿಮ್ಮ ಜೀವನಕ್ಕೆ ಸರಿ ಬರಲ್ಲ ಅಂತಂದಾಗ ಅದನ್ನು ಭಗವಂತ ಕೊಟ್ಟ ಮೇಲೆ ಮತ್ತೆ ನೀವು ಭಗವಂತಗೆ ದೂಡ್ತೀರಾ. ಹಾಗಾಗಿ ನಾವು ಫಸ್ಟು ಭಗವಂತನಲ್ಲಿ ಬೇಕೇ ಬೇಕು ಅನ್ನೋದಕ್ಕಿಂತ ನನ್ನ ಜೀವನಕ್ಕೆ ಅದು, ನನ್ನ ಜೀವನದಲ್ಲಿ ಅದು ಸರಿ ಬರೋಂಗಿದ್ರೆ ಅದನ್ನು ನನಗೆ ಕೊಡು, ಅಥವಾ ಬೇಡ, ಸರಿ ಬರಲ್ಲ ಅಂದರೆ ಬೇಡ ಅಂತ ಈ ರೀತಿ ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ಪಾಕೆಟಲ್ಲಿ ಇಟ್ಕೊಂಡು ಹೋಗಿ. ಅದು ನಿಮ್ಮ ಜೀವನಕ್ಕೆ ತುಂಬಾ ಒಳ್ಳೆಯದು. ಹೆಣ್ಮಕ್ಳು ನೀವು ಕೂಡ ಅಷ್ಟೇ, ಅದು ನಿಮಗೆ ದಕ್ಕತ್ತೆ ಅಥವಾ ನಿಮಗೆ ಅದು ಯಶಸ್ವಿ ಸಿಗುತ್ತೆ, ಅಲ್ಲಂದ್ರೆ ನಿಮ್ಮ ಜೀವನದಲ್ಲಿ ಅದು ಯಶಸ್ವಿ ಕೊಡುತ್ತೆ ಅನ್ನೋದು ಆದರೆ ಆ ಕೆಲಸ ನಿಮ್ಮ ಕೈಗೆ ಸಿಕ್ಕರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಕೆಲಸ ಆಗಲಿ, ಏನೇ ಒಂದು ಒಳ್ಳೆ ಕಾರ್ಯ, ಅದು ನಿಮಗೆ ನಿಮ್ಮ ಜೀವನಕ್ಕೆ ಒಳ್ಳೇದು ಅನ್ಸಿದ್ರೆ ನೀವು ಅದನ್ನು ಸಿಗಲಿ ಅಂತ ಅದನ್ನು ನೀವು ದೇವ್ರ ಹತ್ರ ಕೇಳ್ಕೊಂಡು ಅದನ್ನು ನೀವು ಪಾಕೆಟಲ್ಲಿ ಇಟ್ಕೊಳ್ರಿ. ನಿಮ್ಮ ಪರ್ಸ್ ಇರುತ್ತಲ್ಲ, ಪರ್ಸಲ್ಲಿ ಹಾಕೊಳ್ರಿ. ಅದೇ ಥರ ನೀವು ಕೂಡ ಅಷ್ಟೇ, ನಿಮಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲದಾಗ ನೀವು ಇದೇ ಥರನೇ ಕೇಳಬೇಕು ಭಗವಂತಗೆ. ನಮ್ಗೆ ಯಾವುದು ಸರಿನೋ ಅದನ್ನು ಕೊಡು ಭಗವಂತ ಅಂತ ಕೇಳಿದ್ರೆ ಖಂಡಿತ ಭಗವಂತ ನಮ್ಗೆ ಯಾವುದು ಸರಿ ನೋಡಿ ನಮ್ಮ ಜೀವನಕ್ಕೆ ಅದನ್ನೇ ಕೊಡ್ತಾರೆ. ಯಾಕಂದರೆ ನಾವು ಪೂರ್ತಿ ಅವ್ರ ಮೇಲೆ ಬಿಟ್ಬಿಟ್ಟಿರ್ತೀವಿ, ನಮ್ಗೆ ಸರಿ ತಪ್ಪು ಯಾವುದು ಗೊತ್ತಿಲ್ಲ, ಎಲ್ಲವನ್ನು ನೀವೇ ತೋರಿಸ್ಬೇಕು ದಾರಿ ಅಂತ. ಹಾಗಾಗಿ ಅದರದ್ದು ಎಲ್ಲ ಭಾರವನ್ನು ಅವರೇ ಹೊತ್ಕೊಂಡಿರ್ತಾರೆ. ಅದಕ್ಕೆ ನಮ್ಗೆ ಯಾವುದು ಸರಿನೋ ಅದು ಅವರು ಕೊಡ್ತಾರೆ.
ನಮಗೆ ಬೇಕೇ ಬೇಕು ಅಂತ ಹಠ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಹೇಳಿ, ಬೇಕೇ ಬೇಕಂದ್ರೆ ಏನಾದರೂ ಮಾಡ್ಕೊ ಹೋಗಂತ ನಾವು ಬೇಡಿದ್ದು ಹಠ ಮಾಡಿದಾಗ ಕೊಡಿಸ್ತಾರೆ. ಆಮೇಲೆ ಈ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದ ಮೇಲೆ ತುಂಬ ನೆಗಡಿ ಆಗೋದು, ಹಲ್ಲು ಹುಳುಕಾಗೋದು ಆ ಥರ ಆಗುತ್ತಲ್ಲ, ಹಾಗೆ ದೇವರು ಕೂಡ ಅಷ್ಟೇ ನಾವು ಹಠ ಮಾಡಿದಾಗ ಕೊಡ್ತಾರೆ. ಅದ್ರ ಕಷ್ಟ ಮುಂದೆ ನಾವೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅದನ್ನು ಸರಿ ತಪ್ಪು ಅವರಿಗೆ ಬಿಟ್ಬಿಡಬೇಕು. ಈ ರೀತಿ ನೀವು ಮಾಡ್ಕೋಬೋದು. ಹೆಣ್ಮಕ್ಳು ಪರ್ಸಲ್ಲಿ ಇಟ್ಕೊಂಡು ಹೋಗಿ ಈ ಒಂದು ಹಳದಿ ಸಾಸಿವೆ ನೀವು ಬಟ್ಟೆಯಲ್ಲಿ ಕಟ್ಕೊಂಡು, ಈ ರೀತಿ ಹಳದಿ ಬಟ್ಟೆಯಲ್ಲಿ ಕಟ್ಕೊಂಡು ಪಾಕೆಟಲ್ಲಿ ಇಟ್ಕೊಂಡು ಹೋಗಿ. ಹಿರಿಯರದ ಹಳದಿ ಸಾಸಿವೆಯ ನಂಬಿಕೆ. ಇಲ್ಲಿ ಹಳದಿ ಸಾಸಿವೆ ಈ ರೀತಿ ಮಾಡೋದ್ರಿಂದ ಗುರು ಗ್ರಹದ ಒಂದು ಸಂಕೇತವಾಗಿರುತ್ತೆ. ಇದರ ಬಲ ನಮಗೆ ಸಿಗುತ್ತೆ, ಇದರ ಶಕ್ತಿ ನಮಗೆ ಸಿಗುತ್ತೆ, ಗುರುವಿನ ಒಂದು ಆಶೀರ್ವಾದ ನಮ್ಮ ಜೊತೆಗೆ ಇದೆ ಅಂತ ಅರ್ಥ. ಮುಂದೆ ನಾವು ಕೆಲಸಕ್ಕೆ ಹೋಗುವ ಒಂದು ಅಡೆತಡೆಗಳನ್ನು, ಏನೇ ಒಂದು ಅಡ್ಡಿ ಆದ್ರೂ ಕೂಡ ಅದನ್ನು ಎಲ್ಲವನ್ನು ಕೂಡ ಅದು ದೂರು ಮಾಡುವಂಥ ಶಕ್ತಿ ಹೊಂದಿದೆ ಈ ಹಳದಿ ಸಾಸಿವೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಯಾವ ರೀತಿ ಇದೆ ಅಂತ, ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಆ ಹಳದಿ ಸಾಸಿವೆ ಒಂದು ನಮ್ಮ ಜೀವನದ ಒಂದು ಅದೇನು ಹೇಳ್ತಾರಲ್ಲ ಶಕ್ತಿ ಅಂತಲೇ ಹೇಳ್ಬೋದು. ನೀವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ನೀವೇನು ಮಾಡಬೇಕಂದ್ರೆ ಆ ಸಾಸಿವೆಯನ್ನು ಪಾಕೆಟಿಂದ ತೆಗೆದು ಒಂದು ಗಿಡದ ಬುಡಕ್ಕೆ ಹಾಕಿ, ಹೊರಗಿಂದ ಬರಬೇಕಾದ್ರೇ ಅದನ್ನು ಅಲ್ಲಿ ಗಿಡದ ಬುಡಕ್ಕೆ ಹಾಕಿ ಅದನ್ನು ನೀವೇನು ಮಾಡಬೇಕಂದ್ರೆ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು ಅಥವಾ ಹರಿಯ ನೀರಿನಲ್ಲಿ ಕೂಡ ಹಾಕಬೇಕು. ಈ ರೀತಿ ಮಾಡಿ ಒಂದು ಸತಿ ಹಾಕೊಂಡು ಹೋದೆ ನಮಗೆ ಈ ಕೆಲಸ ಯಶಸ್ವಿಯಾಗಲಿ ಅಂತ ನೀವು ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಸಾಸಿವೆ ಇಟ್ಕೊಂಡು ಹೋಗಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಅದ್ರ ಮೇಲೆ ಬಿಟ್ಟರಾಗಲ್ಲ. ನಿಮ್ಮ ಫಲನೂ ಅದ್ರ ಜೊತೆಗಿರ್ಬೇಕು. ಅಂದರೆ ನಿಮ್ಮ ಶಕ್ತಿ, ನೀವೇನು ತಯಾರಿ ಆಗ್ತಾ ಇದ್ದೀರಾ, ನಿಮಗೇನು ಯಶಸ್ವಿ ಸಿಗಬೇಕು ಅದರದ್ದು ತಯಾರಿಗಳನ್ನು ಎಲ್ಲವನ್ನೂ ಕೂಡ ನೀವು ಮಾಡ್ಕೋಬೇಕಾಗತ್ತೆ. ನಿಮಗೆ ಒಂದು ಶಕ್ತಿಯಾಗಿ ಯಾವುದೋ ಅಡೆತಡೆ ಬರಬಾರ್ದಂತ ಆ ಸಾಸಿವೆನ ನಿಮಗೆ ಒಂದು ಶಕ್ತಿ ಕೊಡುತ್ತೆ. ಅದು ನಿಮ್ಮ ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡುತ್ತೆ. ಇನ್ನು ಮುಂದಿನ ಬೇಕಾಗಿರುವ ಕೆಲಸಕ್ಕೆಲ್ಲ ನೀವೇ ತಯಾರಿಗಳನ್ನು ಮಾಡ್ಕೋಬೇಕಾಗತ್ತೆ. ಹೇಳಿದ್ನೆಲ್ಲ ಕೆಲಸ ಮುಗಿಸಿ ಬಂದ ಮೇಲೆ ಆ ಸಾಸಿವೆನ ನೀವು ಒಂದು ಗಿಡದ ಬುಡದಲ್ಲಿ ತುಳಿದೇ ಇರೋ ಜಾಗದಲ್ಲಿ ಹಾಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನಂದರೆ ಈ ವಿಡಿಯೋದು ಒಂದು ಉತ್ತಮವಾದ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಎಷ್ಟೇ ಕಷ್ಟಪಟ್ಟು ಕೆಲಸಕ್ಕೆ ತಯಾರಿ ಮಾಡಿಕೊಂಡ್ರು ಕೆಲವೊಂದು ಸತಿ ಅಡೆತಡೆ ಅನ್ನೋದಾಗುತ್ತಲ್ಲ, ಅದಕ್ಕೋಸ್ಕರ ಈ ಸಾಸಿವೆ ನಿಮ್ಮ ಜೋಬಲ್ಲಿ ಇರಲಿ ಅಂತ ಹೇಳೋದು. ಮತ್ತು ಇಲ್ಲಿ ನಾವು ಅದೃಷ್ಟದ ಒಂದು ಸಾಥ್ ಅಂತ ಹೇಳ್ತಾರಲ್ಲ, ಅದೃಷ್ಟ ಒಂದು ಇರಬೇಕು ಅಂತ. ಆ ಅದೃಷ್ಟದ ಸಾಥ್ ಅಂದರೆ ಅದು ನಮಗೆ ಹಳದಿ ಸಾಸಿವೆ ಅದೃಷ್ಟದ ರೀತಿ ಕೆಲಸ ಮಾಡುತ್ತೆ. ಅದು ಬೇಕೇ ಬೇಕು. ಈ ಹಳದಿ ಸಾಸಿವೆ ನಿಮ್ಮ ಸುತ್ತಮುತ್ತ ಸುರಕ್ಷತಾ ಕವಚದಂತೆ ಕೆಲಸ ಮಾಡುತ್ತದೆ. ಮತ್ತು ಕೆಲಸಕ್ಕೆ ಹೋಗುವಾಗ ನನ್ನ ಈ ಕೆಲಸ ಯಶಸ್ವಿ ಆಗಲೆಂದು ನೀವು ಮನಸ್ಸಲ್ಲಿ ಒಂದು ಸತಿ ದೇವ್ರ ಹತ್ರ ಗಟ್ಟಿಯಾಗಿ ಒಂದು ಭಕ್ತಿಯಿಂದ ನಂಬಿಕೆಯಿಂದ ಭಗವಂತನ ಥರ ನೀವು ಒಂದು ಸಂಕಲ್ಪನ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲಸದಲ್ಲಿ ಯಶಸ್ವಿ ಅನ್ನೋದು ಆಗುತ್ತೆ. ಹಾಗೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೊಂದು ಮಾತು, ಕೆಲಸಕ್ಕೆ ಹೋದ್ವಿ ನಮಗೆ ಇಷ್ಟ ಆಯಿತು ಆದರೂ ನನಗೆ ಸಿಕ್ಕಿಲ್ಲ ಅಂತ ಒಂದು ಬೇಸರನ ಮಾಡ್ಕೋಬೇಡಿ. ಯಾಕಂದರೆ ಎಲ್ಲವೂ ಮಾಡಿದ್ವಿ, ಸಾಸಿವೆನೂ ಇಟ್ಕೊಂಡು ಹೋದ್ವಿ, ನಮ್ಮ ಕೆಲಸಕ್ಕೆ ತಯಾರಿನೂ ಎಲ್ಲ ಮಾಡ್ಕೊಂಡ್ವಿ, ಆದರೂ ನಮ್ಮ ಕೆಲಸದಲ್ಲಿ ಯಶಸ್ವಿ ಇಲ್ಲ ಅಂದರೆ ಅದು ನಿಮಗೆ ಮುಂದೆ ಸರಿ ಬರಲ್ಲ. ಅದಕ್ಕೆ ಭಗವಂತ ಕೊಟ್ಟಿರಲ್ಲ. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ.